Hi everyone, myself Manjunath. I am studying in first MBA UBT Engineering College of Davangere. Today in this video, I am taking a podcast interview with one of the successful person in his teaching career. His name is Harish. Welcome you, sir. Thank you. Can you tell us about your early journey, sir? Sir, ನಿಮ್ಮ early journey ಬಗ್ಗೆ ಹೇಳ್ಬೋದಾ sir? Sure, ಹೇಳ್ತೀನಿ. So I'm Harish, as you know. I'm English lecturer. I'm working with one of the management colleges and law college in Davangere, and also another one college. So 3 colleges I'm working as a visiting lecturer. So I started my career with call centers in Bangalore. Once I finished my education, I started my career with call centers, and I worked with Bangalore call center companies, and also in Pune for 2 years. So these are all the footsteps of me for me to grow and come till here. And now I came back to Davangere, my native city. I'm working here as a lecturer after working with schools. I also worked with spoken English institutes, for famous spoken English institutes. So now I'm in the colleges. Thank you. Yes, sir. Sir, what was one turning point that changed your life, sir? ನಿಮ್ಮ ಲೈಫಲ್ಲಿ ಒನ್ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಯಾವುದು ಸರ್? ನಿಮ್ಮ ಲೈಫ್ನ ಚೇಂಜ್ ಮಾಡಿದೆ ಸರ್? ಒನ್ ಟರ್ನಿಂಗ್ ಪಾಯಿಂಟ್ ವಿಚ್ ಚೇಂಜ್ ಮೈ ಲೈಫ್. ಒಂದು ಟರ್ನಿಂಗ್ ಪಾಯಿಂಟ್ ನನಗೆ ಚೇಂಜ್ ಮಾಡಿದ್ದು ಅಂದರೆ, ನಾನು ಓದಿದ್ದು ಒಂದು ಸಣ್ಣ ಸ್ಕೂಲಲ್ಲಿ ಓದಿದೆ. ಆಮೇಲೆ ನಾನು ಇಂಗ್ಲೀಷ್ ಮೀಡಿಯಂ ಸೇರ್ಬೇಕಾದ್ರೆ 8ನೇ ಕ್ಲಾಸಿಂದ ಅದು ಗೌರ್ಮೆಂಟ್ ಹೈಸ್ಕೂಲಲ್ಲಿ ಸೇರಿದೆ ನಾನು. ಸೊ ಅಲ್ಲಿ ಸುತ್ತಮುತ್ತ ನನಗೆ ಎನ್ವೈರ್ಮೆಂಟ್ ಇದ್ದಿದ್ದೆಲ್ಲ ಬರೀ ಕನ್ನಡ ಮಾತಾಡೋ ಎನ್ವೈರ್ಮೆಂಟೇ. ಅಂಥದ್ರಿಂದ ನಾನು ಬಂದುಬಿಟ್ಟು ನಾನು ಒಂದು ದಿವಸ ಬ್ರಿಟಿಷ್ ಜನಗಳ ಜೊತೆಗೆ ಮಾತಾಡ್ತೀನಿ ಅಂತ ನನಗೆ ಅನಿಸಿರಲಿಲ್ಲ. ಸೊ ಅದನ್ನು ನಾನು ಇಲ್ಲಿ ಫುಲ್ಫಿಲ್ ಮಾಡಿದೆ. ಅಲ್ಲಿಂದ ನಾನು ಸ್ಪೋಕನ್ ಇಂಗ್ಲೀಷ್ ಮಾಡ್ತಾ ಇದ್ದೆ. ನನ್ನ ಒಂದು ಸೈಡ್ ಮನಿಗೋಸ್ಕರ ನಾನು ಸ್ಪೋಕನ್ ಇಂಗ್ಲೀಷ್ ಮಾಡ್ತಾ ಇದ್ದೆ ಆಫ್ಟರ್ ಮೈ ಕಾಲೇಜ್ ಎಜುಕೇಷನ್. ಸೊ ಆಫ್ಟರ್ ವಿಚ್ ಐ ಕೇಮ್ ಟು ಬ್ಯಾಂಗ್ಳೂರ್ ಫಾರ್ ವರ್ಕ್. ಅಲ್ಲಿ ಕಾಲ್ ಸೆಂಟ್ರಲ್ಲಿ ವರ್ಕ್ ಹುಡುಕಿದೆ, ಇಂಟರ್ವ್ಯೂಗಳಿಗೆ ಹೋದೆ, ಹುಡುಕಿದೆ. ಅಲ್ಲಿ ಇನ್ನೂ ಚೆನ್ನಾಗಾಗಬೇಕಿತ್ತು, ನನ್ನ ಇಂಗ್ಲೀಷು ಫೈನೆಸ್ಟ್ ಆಗಬೇಕಿತ್ತು. ಅದು ನನಗೆ ಪ್ರೊನೌನ್ಸಿಯೇಷನಿಂದ ಹಿಡಿದು ನನ್ನ ಸ್ಕಿಲ್ಸ್ ಇನ್ನೂ ಡೆವಲಪ್ ಆಗಬೇಕಿತ್ತು. ಎಲ್ಲ ಡೆವಲಪ್ ಮಾಡಿಕೊಂಡು ನಾನಲ್ಲಿ ವರ್ಕ್ ಮಾಡಿ, ನಾನಲ್ಲಿ ಫಾರ್ಚೂನ್ 500 ಕಂಪನೀಸಲ್ಲಿ ವರ್ಕ್ ಮಾಡಿದೆ. ಸೊ ವರ್ಲ್ಡ್ಸ್ ಬೆಸ್ಟ್ ಕಂಪನೀಸು. ಸೊ ಐ ಆಮ್ ಪ್ರೌಡ್ ಅಬೌಟ್ ಇಟ್. ಸೊ ದಿಸ್ ಈಸ್ ಒನ್ ಆಫ್ ದ ಟರ್ನಿಂಗ್ ಪಾಯಿಂಟ್. ಅದು ನನಗೆ ಇವಾಗ ಸುಮಾರು ಎಕ್ಸಲೆನ್ಸ್ ಕೊಡುತ್ತೆ ಇಂಗ್ಲೀಷಲ್ಲಿ. ನನಗೆ ಸುಮಾರು ವಿಷಯಗಳು ಅದರಿಂದ ನನಗೆ ನಾಲೆಜ್ಗಳು ತಿಳಿಯಲ್ಪಟ್ಟು, ನನಗೆ ಅದರಿಂದ ಪ್ರೊನೌನ್ಸಿಯೇಷನ್ ಗೊತ್ತಾಯಿತು, ಆ್ಯಕ್ಸೆಂಟ್ ಅಂದರೆ ಏನು ಅಂತ ಗೊತ್ತಾಯಿತು. ಡಿಫ್ರೆಂಟ್ ಕಂಟ್ರೀಸಲ್ಲಿ ಏನೇನು ಆ್ಯಕ್ಸೆಂಟ್ ಮಾತಾಡ್ತಾರೆ, ಹೆಂಗೆ ಮಾತಾಡ್ತಾರೆ, ನ್ಯೂಟ್ರಲ್ ಆ್ಯಕ್ಸೆಂಟ್ ಅಂದ್ರೇನು. ಆಮೇಲೆ ಗ್ರಾಮರ್ ಬಗ್ಗೆ ಒಳ್ಳೆ ಒಂದು ಜ್ಞಾನ ಬಂತು. ಆಮೇಲೆ ಬೇರೆ ಬೇರೆ ದೇಶದ ಕಲ್ಚರ್ ಬಗ್ಗೆ ಗೊತ್ತಾಯಿತು. ಸೊ ಇದೆಲ್ಲ ನಂದು ಬಹಳ ಟರ್ನಿಂಗ್ ಪಾಯಿಂಟು ಅಂತ ನಾನು ಹೇಳಬಲ್ಲೆ. ನೈಸ್ ಸರ್. ಸರ್, ವಾಟ್ ಹ್ಯಾಬಿಟ್ಸ್ ರೂಟೀನ್ಸ್ ಬಿಕಮ್ ಅ ಸಕ್ಸಸ್ಫುಲ್ ಪರ್ಸನ್? ಯಾವ ಹ್ಯಾಬಿಟ್ಸ್ ನಿಮ್ಮನ್ನ ಸಕ್ಸಸ್ಫುಲ್ ಪರ್ಸನ್ ಆಗೋಕ್ಕೆ ಮಾಡ್ತೀವಿ ಸರ್? ಅಂದರೆ ಇವಾಗ ದೈನಂದಿನ ನಿಮ್ಮದು ಜೀವನದಲ್ಲಿ ನೋಡಿಕೊಂಡ್ರೆ ಒಂದು ಹ್ಯಾಬಿಟ್ಸ್ ನಿಮ್ದು ಬಿಕಮ್ ಅ ಸಕ್ಸಸ್ಫುಲ್ ಆಗೋಕ್ಕೆ ಯಾವ ಹ್ಯಾಬಿಟ್ಸ್ ಸರ್ ಅದು? ಒಂದು ಹ್ಯಾಬಿಟ್ ಅಂದರೆ ನಾನು ಹೇಳೋದು ಕನ್ಸಿಸ್ಟೆನ್ಸಿ. ಈಗ ನೋಡಿ, ನಿಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದರೆ ನಿಮಗೆ ಕನ್ಸಿಸ್ಟೆಂಟ್ ಆಗಿರ್ಬೇಕು. ಏನೋ ಒಂದು ಕೆಲಸ ಮಾಡಿ, ಡೈಲಿ ಪ್ಲ್ಯಾನ್ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಇದಕ್ಕೋಸ್ಕರ ಡೆಡಿಕೇಟ್ ಮಾಡ್ತೀನಿ ಅಂಥೇಳಿ ಮಾಡಿ ಅದನ್ನು. ಅದರ ಬದಲು ಈಗ ನಿಮಗೆ ಜಗತ್ತಲ್ಲಿ ಸುಮಾರು ಬುಕ್ಸ್ ಸಿಗ್ತವೆ, ಮೋಟಿವೇಶನಲ್ ಬುಕ್ಸು ಏನೆಲ್ಲ ಸಿಗ್ತವೆ. ಅದು ಓದಬೇಕು ಅಂತ ಫಸ್ಟ್ ಹೇಳ್ತೀನಿ. ಆದರೆ ಅದನ್ನು ಓದ್ಕೊತಾನೆ ಕೂತ್ಕೊಳ್ಳೋ ಹಂಗಿಲ್ಲ. ಅದನ್ನು ಓದ್ಕೊತಾನೆ ಕೂತ್ಕೊಳ್ಳಿ ಅಂತ ಎಷ್ಟೋ ಜನ ಬರೀ ಆ್ಯಡ್ಸಲ್ಲಿ ಕೊಡ್ತಾರೆ. ಅಷ್ಟೇ ಅಲ್ಲ, ಯು ಶುಡ್ ಎಕ್ಸಿಕ್ಯೂಟ್ ಇಟ್. ನೀವು ಅದನ್ನು ಪ್ರಾಕ್ಟಿಕಲಿ ಮಾಡಬೇಕಾಗುತ್ತೆ. ಆ ಕನ್ಸಿಸ್ಟೆನ್ಸಿ, ಆ ಒಂದು ಡೆಡಿಕೇಶನ್ ನಿಮ್ಮನ್ನು ಎಲ್ಲಿ ತನಕ ಬೇಕಾದರೂ ಕರ್ಕೊಂಡು ಹೋಗುತ್ತೆ. ಯಾಕಂದರೆ ವಿದ್ಯೆಯನ್ನು ಯಾರೂ ಕಸಿಯೋಕ್ಕಾಗಲ್ಲ, ದುಡ್ಡನ್ನು ಕಸಿದ್ರೂ ವಿದ್ಯೆಯನ್ನು ಕಸಿಯೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ನೀವು ಭಾಳಷ್ಟು ಕಾನ್ಸಂಟ್ರೇಟ್ ಮಾಡಬೇಕು. ಹಾಗೆ ನಿಮ್ಮ ಹೆಲ್ತನ್ನು ಕಾಪಾಡ್ಕೋಬೇಕು. ಸಾಧ್ಯ ಆದರೆ ಬೆಳಿಗ್ಗೆ ಜಾಗಿಂಗ್ ಹೋಗಿ. ಆಮೇಲೆ ಯಾಕಂದರೆ ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೋಬೇಕು. ಸೊ ಈ ರೀತಿ ನೀವು, ನಾನು ಹೇಳೋದು ಮುಖ್ಯವಾದ ವಿಷಯ ಅಂದರೆ ಕನ್ಸಿಸ್ಟೆಂಟಿ ಮತ್ತು ಡೆಡಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ ಸರ್, ಫಾರ್ ಸಕ್ಸಸ್. ಓಕೆ ಸರ್. ಸರ್, ಪ್ರತಿಯೊಬ್ಬ ನಾಯಕರಲ್ಲಿ ಇರಬೇಕಾದಂಥ ಒಂದು ಕ್ವಾಲಿಟೀಸ್ ಅಂದರೆ ಅದು ಯಾವುದು ಸರ್? ಇರಲೇಬೇಕು ಸರ್ ಅದು? ಪ್ರತಿಯೊಬ್ಬ ನಾಯಕರಲ್ಲಿ ಇರಬೇಕಾದ ಒಂದು ಕ್ವಾಲಿಟಿ ಅಂದರೆ ಅವರು
ಇನ್ನೊಬ್ಬರನ್ನ ಎಲ್ಲರಂತೆ ಟ್ರೀಟ್ ಮಾಡಬೇಕು, ಸಮನಾಗಿ ಟ್ರೀಟ್ ಮಾಡಬೇಕು. ಅದರಲ್ಲಿ ಜಾತೀಯತೆ ನೋಡಬಾರ್ದು. ಯಾವ ಒಂದು ಸ್ತರದಿಂದ ಬಂದಿದ್ದಾರೆ, ಬಡತನದಿಂದನೋ ಮಧ್ಯಮ ವರ್ಗದಿಂದನೋ ಶ್ರೀಮಂತಿಕೆಯಿಂದ ಬಂದಿದ್ದಾರೋ ಇದೆಲ್ಲ ನೋಡಬಾರ್ದು. ನೋಡಿಬಿಟ್ಟು ಕರೆಕ್ಟಾಗಿ ಅವರನ್ನು ಲೀಡ್ ಮಾಡಬೇಕು. ಲೀಡ್ ಮಾಡಿದಾಗ ಅವರನ್ನು ಸಕ್ಸಸ್ಫುಲ್ ಆಗೋದು ಹೆಂಗೆ ಅಂತ ಅವರು ತೋರಿಸ್ಕೊಡ್ಬೇಕು, ಹೇಳ್ಕೊಡ್ಬೇಕು, ಒಂದು ಒಳ್ಳೆ ಮೆಂಟರ್ ಆಗಬೇಕು. ಆವಾಗ ಅವರು ಸಕ್ಸಸ್ ಕಡೆ ಹೋಗ್ತಾರೆ. ಸೊ ನಾವು ಇನ್ನೊಬ್ರಿಗೆ ಏನು ಕೊಡ್ತೀವಲ್ಲ, ಕರ್ಮ ಹೆಂಗೆ ನಮಗೆ ವಾಪಸ್ ಬರುತ್ತೆ, ಹಾಗೆ ನಮಗೆ ಆ ಒಳ್ಳೆ ಕರ್ಮಗಳು, ಇನ್ನೊಬ್ರಿಗೆ ನಾವು ಹೇಳ್ಕೊಟ್ಟಿದ್ದ ವಿಚಾರಗಳು ನಮಗೆ ವಾಪಸ್ ಬರುತ್ತೆ. ನಾವು ಇನ್ನೂ ಗ್ರೇಟ್ ಲೀಡರ್ ಆಗ್ತೀವಿ ಅದರಿಂದ. ಎಸ್ ಸರ್. ಸರ್, ವಾಟ್ ವಾಸ್ ಒನ್ ಮಿಸ್ಟೇಕ್ ಯಂಗ್ ಪ್ರೊಫೆಷನಲ್ ಶುಡ್ ಅವಾಯ್ಡ್ ಸರ್? ಯಂಗ್ ಪ್ರೊಫೆಷನಲ್ ಶುಡ್ ಒಂದು ಮಿಸ್ಟೇಕ್ ಇದು ಅವಾಯ್ಡ್ ಮಾಡಿದರೆ ಬಿಕಮ್ ಸಕ್ಸಸ್ಫುಲ್ ಆಗ್ಬೋದು ಅವ್ರ ಲೈಫಲ್ಲಿ, ಅಂದರೆ ಅದು ಯಾವುದು ಸರ್? ಯಂಗ್ ಪ್ರೊಫೆಷನಲ್ಸು ಶುಡ್ ಅವಾಯ್ಡ್ ಅಂದರೆ ಅವರು ಡಿಸ್ಟ್ರಾಕ್ಷನ್ಸ್ ಭಾಳ ಇದೆ ಈಗಿನ ಕಾಲದಲ್ಲಿ. ಇದು ಟೆಕ್ನಾಲಜಿಕಲ್ ಯುಗ. ಸೊ ಟೆಕ್ನಾಲಜಿ ನಮ್ಮ ಕೈಯಲ್ಲಿರೋ ಮೊಬೈಲಲ್ಲಿ ನಾವು ಏನು ಬೇಕಾದರೂ ಕಲಿಬೋದು ಜೀವನದಲ್ಲಿ. ಅಷ್ಟೊಂದು ವಿಚಾರಗಳಿದೆ, ಇಡೀ ಪ್ರಪಂಚದ ಅತ್ಯದ್ಭುತ ವಿಚಾರಗಳು ಏನೆಲ್ಲ ಇದ್ದಾವೆ. ಆದರೆ ಅದನ್ನು ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, 90% ಜನ ಅದನ್ನು ಎಂಟರ್ಟೈನ್ಮೆಂಟಿಗೆ ಯೂಸ್ ಮಾಡ್ತಾ ಇದ್ದೀವಿ. ನಮಗೆ ಸ್ವಲ್ಪ ಟೈಮ್ ಸಿಕ್ತು ಅಂದರೆ ನಾವೀಗ ಒಂದು ಸ್ಟೂಡೆಂಟ್ಸ್ಗಳಾಗಿರ್ಬೋದು, ನಾವೀಗ ಪ್ರೊಫೆಷ್ನಲ್ಸ್ ಆಗಿರ್ಬೋದು, ಸ್ವಲ್ಪ ಟೈಮ್ ಸಿಕ್ತು ಅಂದರೆ ರೀಲ್ಸ್ ನೋಡ್ಕೊತ ಕೂತ್ಕೊತೀವಿ. ಸೊ ಅದನ್ನು ಅವಾಯ್ಡ್ ಮಾಡಬೇಕು. ಮೊಬೈಲಿಗೆ ಅಡಿಕ್ಷನ್ ಆಗೋದನ್ನು ಅವಾಯ್ಡ್ ಮಾಡಬೇಕು. ಮತ್ತು ಸ್ಟೂಡೆಂಟ್ಸ್ಗಳಿಗೆ ಹೇಳೋ ಕಿವಿ ಮಾತಂದರೆ, ನೀವು ಗರ್ಲ್ಸ್ ಹಿಂದ್ಗಡೆ ಹೋಗೋದು, ಅವರಿಗೋಸ್ಕರ ನೀವು ಅವರಿಂದ ಹೋಗೋದು, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ನೀವು. ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಡಿಸ್ಟ್ರಾಕ್ಷನ್ನು ಎಲ್ಲ ಕಡೆ ಇದೆ ಇಲ್ಲಿ ಈಗಿನ ಪ್ರಪಂಚದಲ್ಲಿ. ಅದನ್ನೆಲ್ಲ ನೀವು ಅವಾಯ್ಡ್ ಮಾಡೋದನ್ನು ಕಲ್ತ್ಕೊಂಡ್ರೆ, ನೀವು ಅದನ್ನೆಲ್ಲ ಅವಾಯ್ಡ್ ಮಾಡಿ ನಿಮ್ಮ ಮನಸ್ಸನ್ನು ಗೆದ್ಕೊಳ್ಳೋದು ಕಲ್ತ್ಕೊಂಡ್ರೆ ಅಂದರೆ ಜೀವನದಲ್ಲಿ ಏನು ಬೇಕಾದ್ರೂ ನೀವು ಸಾಧನೆ ಮಾಡ್ತೀರಾ. ಸೊ ಅದೊಂದು ಕಿವಿ ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಆ್ಯಂಡ್ ಪ್ರತಿಯೊಬ್ಬ ಯಂಗ್ಸ್ಟರ್ ಕೂಡ ಯಾವ ಬುಕ್ಸ್ನ ರೆಫರ್ ಮಾಡಿದರೆ ಚೇಂಜ್ ಆಗ್ಬೋದು ಅಂತ ಹೇಳ್ತೀರಾ ಸರ್? ಯಾವ ಬುಕ್ಸ್ ಓದಿದರೆ, ಸ್ಟಡಿ ಮಾಡಿದರೆ ಲೈಫ್ನ ಚೇಂಜ್ ಮಾಡ್ಕೋಬೋದು, ಇಲ್ಲ ಡೈಲಿ ರೂಟೀನ್ಸ್ನ ಚೇಂಜ್ ಮಾಡ್ಕೋಬೋದು? ಸೊ ಅದು ಯಾವ ಬುಕ್ಸು ಸರ್? ನೋಡಿ, ಯಾವ ಬುಕ್ಸು ಅಂತ ನಾನು ಸ್ಪೆಸಿಫಿಕ್ಕಾಗಿ ಹೇಳೋಕ್ಕಾಗಲ್ಲ. ಯಾಕಂದರೆ ಜೀವನದಲ್ಲಿ ನಮ್ಮ ತಂದೆ ತಾಯಿ ನಮ್ಮ ಮೂಗಿನ ನೇರಕ್ಕೆ ನಮ್ಮನ್ನು ಬೆಳೆಸಿರ್ತಾರೆ. ಯಾಕಂದರೆ ಅವ್ರಿಗೆ ಎಷ್ಟು ಬೆಳಕು ಗೊತ್ತೋ ಅಷ್ಟು ಬೆಳಕನ್ನು ಅವರು ತೋರಿಸಿರ್ತಾರೆ. ಈಗ ಒಂದು ಬಸ್ಸಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ಅದು ಎಷ್ಟು ಮೀಟ್ರ್ ದೂರ ಬೆಳಕು ಬೀಳ್ತೋ ಅಷ್ಟು ನೈಟ್ ಹೊತ್ತು ಎಷ್ಟು ಮೀಟ್ರ್ ದೂರ ಬೆಳಕು ಬೀಳುತ್ತೋ ಅಷ್ಟು ಮೀಟ್ರ್ ದೂರ ಮಾತ್ರ ಬಸ್ ಹೋಗ್ತಾ ಇರುತ್ತೆ. ಅದಕ್ಕೇನು ಗೊತ್ತಿರೋದಿಲ್ಲ ಡೈರೆಕ್ಟಾಗಿ ಇಷ್ಟೇ ದೂರ ಹೋಗಬೇಕು ಅಂತ. ಅದೇ ರೀತಿ ಅವರಿಗೆ ಎಷ್ಟು ಗೊತ್ತೋ ಅಷ್ಟು ಮೂಗಿನ ನೇರಕ್ಕೆ ಬೆಳೆಸಿರ್ತಾರೆ. ನಮಗೆ ಏನು ಬೇಕು, ಬುಕ್ಸ್ಗಳು, ಮೋಟಿವೇಶನಲ್ ಬುಕ್ಸ್ಗಳನ್ನು ನಾವು ಓದಬೇಕು. ಇದಕ್ಕೋಸ್ಕರ ಲೈಫ್ ಸ್ಕಿಲ್ಸು, ಮೋಟಿವೇಶನಲ್ಲು ಅಂತ ಭಾಳಷ್ಟು ಅವೈಲೇಬಲ್ ಇದ್ದಾವೆ ಪ್ರಪಂಚದಲ್ಲಿ. ಅದನ್ನು ತೊಗೊಂಡು ಓದೋ ಒಂದು ಹಾಬಿಯನ್ನು ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಮಗೆ ಏನು ಬೇಕಪ್ಪ, ಇವಾಗ ಅವಶ್ಯಕತೆ ಏನಿದೆ, ಎಸ್ಪೆಷಲಿ ನಾವು ಅದನ್ನು ಹುಡುಕಬೇಕು. ನಮಗೆ ಸಾರವನ್ನು ಹುಡುಕಬೇಕು. ಸುಮಾರು ಮೋಟಿವೇಶನ್ ಬುಕ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲವನ್ನೂ ಓದೋಕ್ಕೆ ನಮಗೆ ಸುಮ್ಮನೆ ಟೈಮ್ ವೇಸ್ಟ್ ಅದು. ಈಗ ಫಾರ್ ಎಕ್ಸಾಂಪಲ್, ನಮಗೊಂದು ಪಾಸಿಟಿವ್ ಥಿಂಕಿಂಗ್ ನಮಗೆ ಕಡಿಮೆ ಇದೆ, ನಾವು ಭಾಳಷ್ಟು ಒಂಥರ ಕಳವಳಕಾರಿ ಇದೆ ನಮ್ಮ ಮನಸ್ಸು, ಅಥವಾ ನಮಗೇನೋ ಒಂಥರ ಇನ್ನೊಬ್ಬರ ಜೊತೆ ಹೋದಾಗ ಕೀಳರಿಮೆ ಆಗುತ್ತೆ ಅಂಥದ್ದು ಇದ್ದಾಗ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಅಂತ ಇದೆ, ನಾರ್ಮನ್ ವಿನ್ಸೆಂಟ್ ಪೀಲೆ ಅಂತ. ನಾನು ಸ್ಟಾರ್ಟ್ ಮಾಡಿದ್ದು ಅದರಿಂದಾನೆ, ಫಸ್ಟ್ ಓದಿದ್ದು ಅಂಥದ್ದು ಓದ್ಬೋದು. ಅಥವಾ ಇನ್ನೇನಾದರೂ ಬೇರೆ ಬುಕ್ಸ್ ಎಲ್ಲ ಇದ್ದಾವೆ, ಲೈಫ್ ಹೆಂಗೆ ಲೀಡ್ ಮಾಡಬೇಕು, ಇಕಿಗಾಯ್ ಅಂತ ಒಂದು ಜಾಪಾನೀಸ್ ಬುಕ್ ಇದೆ, ಅದು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಅಂತ ಓದ್ಬೋದು. ಶೇರ್ ಮಾರ್ಕೆಟ್ ಅವರು ಮಾಡಬೇಕು ಅಂದರೆ ನೀವು ಶೇರ್ ಮಾರ್ಕೆಟಿಂಗ್ ಬುಕ್ ಓದ್ಬೋದು. ಈ ರೀತಿ ಹಲವಾರು ಬುಕ್ಸ್ ಇದ್ದಾವೆ. ಅಥವಾ ಜೀವನದಲ್ಲಿ ರಿಯಲ್ ಆಗಿ ಅಚೀವ್ ಮಾಡಿದ್ದೀವಿ ನಾವು, ಅಚೀವ್ ಮಾಡೋದು ಹೇಗೆ ಅನ್ನೋದು ಪ್ರಾಕ್ಟಿಕಲಿ ತೋರಿಸಿರುವಂಥ ಬುಕ್ಸ್ ಇದ್ದಾವೆ. ಬಯೋಗ್ರಫೀಸು, ಈಲಾನ್ ಮಸ್ಕು, ಗಾಂಧೀಜಿದೇ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಮಲಾಲಾದಾಗಿರ್ಬೋದು. ಎಂತೆಂಥ ಕೆಟ್ಟದಾದ ವರ್ಸ್ಟ್ ಪರಿಸ್ಥಿತಿಯಲ್ಲೂ ಬಂದುಬಿಟ್ಟು ಮೇಲದ್ದು ಫೀನಿಕ್ಸ್ ಥರ ಆಗಿಬಿಟ್ಟು ಅವರು ಜೀವನದಲ್ಲಿ ಅಚೀವ್ ಮಾಡಿ ಇವತ್ತು ದೊಡ್ಡ ಹೆಸರು ಪಡೆದಿದ್ದಾರೆ ಇದರಲ್ಲಿ, ಪ್ರಪಂಚದಲ್ಲಿ. ಸೊ ನಾನು ಹೇಳೋದು ಒಂದೇ, ಮನುಷ್ಯನಿಗೆ ಆಗದೇ ಇರೋಂಥದ್ದು ಏನೂ ಇಲ್ಲ. ಅವನ ಹತ್ರ ಅತ್ಯಂತ ಅಗಾಧವಾದ ಭಾಳಷ್ಟು ಶಕ್ತಿ ಇದೆ. ಆ ಶಕ್ತಿನ ಯಾವ ಕಡೆ ಅವನು ಪ್ರೊಪೆಲ್ ಮಾಡಬೇಕು, ಯಾವ ಕಡೆ ಡೈರೆಕ್ಷನೆಲ್ಲ ಹರಿಸ್ಬೇಕು, ಅದನ್ನು ಹರಿಸೋದು ಹೆಂಗೆ ಅಂಥೇಳಿ ಬುಕ್ಸ್ಗಳು ಹೇಳ್ಕೊಡ್ತವೆ. ದೇ ಆರ್ ದ ಮಾಸ್ಟರ್ಸ್. ಸೊ ಹಂಗಾಗಿ ಅದನ್ನು ಮೋಟಿವೇಶನ್ ಬುಕ್ಸ್ ನಿಮಗೆ ಯಾವ್ದು ಬೇಕೋ ಅದನ್ನು ಓದಿ ನೀವು, ನಿಮಗೆ ಲೈಫ್ ಇಂಪ್ರೂವ್ಮೆಂಟ್ ಆಗುತ್ತೆ. ಎಸ್ ಸರ್. ಸರ್, ಪ್ರತಿಯೊಬ್ಬ MBA ಮಾಡ್ತಿರೋ ಸ್ಟೂಡೆಂಟ್ಗೆ ಒಂದು ನಿಮ್ಮ ಕಡೆಯಿಂದ ಸಂದೇಶ ಕೊಡೋದಾದರೆ ಏನು ಸರ್, ಬಿಕಮ್ ಸಕ್ಸಸ್ಫುಲ್ ಆಗೋಕ್ಕೆ? MBA ಮಾಡ್ತಿರೋರಿಗೆ ಅಂದರೆ ನೀವು ಯಾವತ್ತೂ
ನಾವು MBA ಮಾಡ್ಕೊಳ್ತೀವಿ, ಒಂದು ಯಾವುದೋ ಒಂದು ಕಂಪ್ನಿಲಿ ಹೋಗಿ ವರ್ಕ್ ಮಾಡ್ತೀವಿ, ಒಳ್ಳೆ ದುಡ್ಡು ಮಾಡ್ತೀವಿ, ಇದೇ ರೀತಿ ಯೋಚನೆ ಮಾಡಬೇಡಿ. MBA ಅನ್ನೋದು ಒಂದು ಮಾಸ್ಟರ್ಸ್ ಡಿಗ್ರಿ, ಬಿಸ್ನೆಸ್ಸಲ್ಲಿ ಮಾಸ್ಟರ್ಸ್ ಡಿಗ್ರಿ ಅದು. ಸೊ ಅದರ ಅರ್ಥ ಏನಂದರೆ ಅದಕ್ಕೆ ಅರ್ಥನೇ ಬೇರೆ ಇದೆ. ಸೊ ಅದನ್ನು ನೀವೇನು ಮಾಡ್ಬೋದು ಅಂದರೆ, ನೀವೇ ಒಂದು ಸ್ವಂತ ಸ್ಟಾರ್ಟಪ್ಗಳನ್ನು ಮಾಡಿ. ಈಗ ಎಲ್ಲ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ಸಿಂದ ಸುಮಾರು ಕಡೆ ಲೋನ್ ಕೊಡ್ತಾರೆ. ಆ ಲೋನ್ಗಳನ್ನು ಯೂಸ್ ಮಾಡ್ಕೊಳ್ಳಿ, ಸ್ಟಾರ್ಟಪ್ ಮಾಡ್ಕೊಳ್ಳಿ. ನಿಮ್ಮ ಬಿಸ್ನೆಸ್ಸಿಗೆ ನೀವೇ ಧಣಿಯಾಗ್ರಿ, ನೀವೇ ಅದನ್ನು ಬಿಲ್ಡ್ ಮಾಡಿ. ನೀವೆಷ್ಟು ಕಷ್ಟಪಡ್ತೀರೋ ಅಷ್ಟು ನೀವು ಜೋರಾಗಿ ಎತ್ತರವಾಗಿ ಬೆಳಿತೀರ. ನಿಮ್ಮ ಜೀವನ ಭಾಳ ಚೆನ್ನಾಗುತ್ತೆ, ಸಫಲವಾಗುತ್ತೆ. ಸೊ ಅದನ್ನು ನಾನು ಹೇಳಬಲ್ಲೆ MBA ಸ್ಟೂಡೆಂಟ್ಸ್ಗಳಿಗೆ. ಮತ್ತು ವರ್ಕ್ ಮಾಡಬೇಕು ಅಂಥೇಳಿ ವಿದೇಶಗಳಿಗೆ ಹೋಗಬೇಡಿ, ಭಾರತದಲ್ಲೇ ವರ್ಕ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಆದಷ್ಟು ಉಳಿದು. ಎಸ್, ವಾಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಯು ಫೇಸ್ಡ್ ಸರ್, ಆ್ಯಂಡ್ ಹೌ ಡಿಡ್ ಯು ಓವರ್ಕಮ್ ಇಟ್ ಸರ್? ನಿಮ್ಮ ಲೈಫಲ್ಲಿ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದರೆ ಫೇಸ್ ಮಾಡಿದಂದರೆ ಯಾವುದು ಸರ್ ಚಾಲೆಂಜ್? ನನ್ನ ಲೈಫಲ್ಲಿ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ನಾನು ಫೇಸ್ ಮಾಡಿದ್ದು ಅಂದರೆ ಅದು ಹಣದ ವಿಚಾರವಾಗಿ. ಸೊ ನಾನು ಸ್ಟಡಿ ಮಾಡ್ತಿರೋ ಸಂದರ್ಭದಲ್ಲಿ ಜಾಸ್ತಿ ಹಣ ಇರ್ತಿರಲಿಲ್ಲ. ಸೊ ಐ ಹ್ಯಾಡ್ ಟು ಸ್ಟಡಿ ಇನ್ ಗೌರ್ಮೆಂಟ್ ಕಾಲೇಜಸ್ ಆರ್ ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಏಡೆಡ್ ಕಾಲೇಜಸ್. ಸೊ ಅದೊಂದು ನನಗೆ ಮುಖ್ಯವಾದ ಪ್ರಾಬ್ಲಮ್ ಆಗಿತ್ತು. ಆಮೇಲೆ I did not have, when I was learning English, I did not have the environment, English speaking environment. So that is one of the challenges. In both the times I tried myself. ನಾನು ಹೇಳೋದೇನೆಂದರೆ, ನಮ್ಮ ಸ್ವಪ್ರಯತ್ನ ಯಾವುದೇ ಸಿಚುವೇಶನಲ್ಲೂ ನಾವು ಮಾಡ್ತಾ ಇರಬೇಕು. ನಾವು ಒಂದ್ಸಲ ನೀರಿಗೆ ಬಿದ್ದೀವಿ ಅಂದಮೇಲೆ ಅಲ್ಲಿ ಕಾಲು ಹೊಡಿತಾ ಇರಬೇಕು. ನಾವು ಈ ಜೀವನಕ್ಕೆ ಬಂದಿದ್ದೀವಿ ಅಂದಮೇಲೆ ನಾವು ಈಜೊಡೋಕ್ಕೆ, ಕೈಕಾಲು ಹೊಡೋಕ್ಕೆ ಟ್ರೈ ಮಾಡ್ತಾ ಇರಬೇಕು. ಅದು ನಮ್ಮನ್ನು ನಿಜವಾಗಿ ಒಂದು ಸಕ್ಸಸ್ ಕಡೆ ಕರ್ಕೊಂಡು ಹೋಗುತ್ತೆ. ಎಸ್ ಸರ್. ಹೌ ಡು ಯು ಮ್ಯಾನೇಜ್ ಸ್ಟ್ರೆಸ್ ಸರ್? ನಿಮ್ಮ ಲೈಫಲ್ಲಿ ಸ್ಟ್ರೆಸ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್? ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋದು ಅಂದರೆ, ಸ್ಟ್ರೆಸ್ ಅನ್ನೋದು ನಮ್ಮ ದೈಹಿಕವಾಗಿ ಸಂಬಂಧಪಟ್ಟಿದ್ದು. ಹಾಗಾಗಿ ಕೆಲವು ಎಕ್ಸಸೈಸ್ಗಳು ಮಾಡ್ಕೊಳ್ಳಿ. ಬೆಳಿಗ್ಗೆ ಹೊತ್ತು ಎಕ್ಸಸೈಸ್ಗಳು ಮಾಡಿ, ವಾಕಿಂಗ್ ಮಾಡಿ ಅಟ್ಲೀಸ್ಟು. ಇಲ್ಲಾಂದರೆ ಯೋಗ, ಮೆಡಿಟೇಷನ್ ಗೊತ್ತಿದ್ರೆ ಅದು ಮಾಡಿ, ಇಲ್ಲ ಪ್ರಾಣಾಯಾಮ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ, ಬ್ರೈನ್ ಸೆಲ್ಸಿಗೆ ಒಳ್ಳೆ ಶಕ್ತಿ ಸಿಗುತ್ತೆ. ನೀನು ಜಾಸ್ತಿ ಓದೋಷ್ಟು, ಅದನ್ನು ನೆನ್ಪಿಟ್ಕೊಳ್ಳೋಷ್ಟು. ಆಮೇಲೆ ನಿಮಗೆ ಸ್ಟ್ರೆಸ್ ಅನ್ನೋದು, ಆಂಗ್ಸೈಟಿ ಅನ್ನೋದು, ಬೇರೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ದೈಹಿಕವಾಗಿ, ಮಾನಸಿಕವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಆ ರೀತಿ ನೀವು ನಿಮ್ಮ ಆರೋಗ್ಯವನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಎಸ್ ಸರ್, ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ಇನ್ ದಿಸ್ ಬಿಸಿ ಶೆಡ್ಯೂಲ್. ಯು ಆರ್ ಗಿವಿಂಗ್ ಟೈಮ್ ಟು ಅಸ್ ಟೇಕ್ ಇಂಟರ್ವ್ಯೂ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಆ್ಯಂಡ್ ಐ ಹೋಪ್ ದಿಸ್ ವಿಡಿಯೋ ಇಟ್ಸ್ ಹೆಲ್ಪ್ಸ್ ಟು ಎವ್ರಿ ಸ್ಟೂಡೆಂಟ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ಸ್. And I personally thank you of Shazia madam because for giving this opportunity to introduce my podcast studio. Today I am very inspiring about Hari sir. So Hari sir life ನ ಬಗ್ಗೆ ಕೇಳಿದಾಗ ನನಗೆ ಜಾಕ್ಮಾ ಅವರು ಒಂದು ಲೈನ್ ತುಂಬ ನೆನಪಾಗುತ್ತೆ. ಅವ್ರು ಏನು ಹೇಳ್ತಾರಪ್ಪ ಅಂದರೆ, ಟುಡೇ ಈಸ್ ಡಿಫಿಕಲ್ಟ್, ಟುಮಾರೋ ಈಸ್ ಮಚ್ ಮೋರ್ ಡಿಫಿಕಲ್ಟ್, ಅ ಡೇ ಆಫ್ ಟುಮಾರೋ ಇಟ್ಸ್ ಬ್ಯೂಟಿಫುಲ್. So many people's day done and tomorrow. That's it. Thank you very much, and thank you for personally and my viewers. Thank you. ನಮಸ್ತೆ.